ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಗ್ರಾಮದ ಸರ್ಕಾರಿ ಗೋಮಾಳ ಜಾಗದಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಯಾವುದೋ ಫ್ಯಾಕ್ಟರಿಯ ಕಲುಷಿತ ಕೆಮಿಕಲ್ ಆಯಿಲ್ ಅನ್ನು ತಂದು ಸುರಿದು ಹೋಗಿರುವುದು ಬೆಳಕಿಗೆ ಬಂದಿದೆ. ಈ ಕಲುಷಿತ ಆಯಿಲ್ ಗೋಮಾಳ ಜಾಗವನ್ನು ಸಂಪೂರ್ಣವಾಗಿ ಹಾನಿಗೊಳಪಡಿಸಿದ್ದು, ಅಲ್ಲಿಂದ ಸಮೀಪದಲ್ಲಿರುವ ಸಣ್ಣ ಕೆರೆಗೆ ಸೇರುತ್ತಿರುವುದರಿಂದ ಗ್ರಾಮಸ್ಥರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆರೆಯ ನೀರು ಮಾಲಿನ್ಯಗೊಂಡರೆ ಗ್ರಾಮದಲ್ಲಿ ಮೇಯಲು ಬರುವ ಕುರಿ, ಮೇಕೆ, ಹಸು, ಎಮ್ಮೆ ಸೇರಿದಂತೆ ಮೂಕ ಪ್ರಾಣಿಗಳ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಗ್ರಾಮಸ್ಥರು ಹೇಳುವಂತೆ ಗೋಮಾಳ ಜಾಗದಲ್ಲಿರುವ ಈ ಸಣ್ಣ ಕೆರೆಯಲ್ಲಿಯೇ ಪ್ರಾಣಿಗಳಿಗೆ ನೀರು ಕುಡಿಸಲಾಗುತ್ತದೆ. ಆದರೆ ಈಗ ಕೆಮಿಕಲ್ ಮಿಶ್ರಿತ ನೀರು ಕುಡಿದರೆ ಪ್ರಾಣಿಗಳಿಗೆ ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆ. ಇದರಿಂದ ಪಶುಸಂಗೋಪನೆ ಮೇಲೆ ಅವಲಂಬಿತವಾಗಿರುವ ರೈತರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರೂ ಈ ಕೆರೆಯ ನೀರನ್ನು ಪ್ರಾಣಿಗಳಿಗೆ ಕುಡಿಸಬಾರದು ಎಂದು ಗ್ರಾಮಸ್ಥರಾದ ಚಿತ್ತಯ್ಯ ಮನವಿ ಮಾಡಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿ ತಕ್ಷಣ ಕ್ರಮ ಕೈಗೊಂಡು ಪ್ರಾಣಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಹರೀಶ್, ಗೋಪಾಲ್, ಬೋರಯ್ಯ ಮತ್ತು ಶಿವಲಿಂಗಪ್ಪ ಸೇರಿದಂತೆ ಹಲವರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ದೊಡ್ಡುಳ್ಳಾರ್ತಿ ಗ್ರಾಮದ ಗೋಮಾಳದಲ್ಲಿ ಯಾವುದೋ ಕೆಮಿಕಲ್ ಗಾಡಿಗಳು ಬಂದ್ಬಿಟ್ಟು ಟ್ಯಾಂಕರಲ್ಲಿ ಡಂಪ್ ಮಾಡಿ ಹೋಗಿದ್ದಾರೆ. ಇಲ್ಲಿ ರಾತ್ರಿ ಮಳೆ ಬಂದಿದೆ. ಗೋಗಟ್ಟೆಯಲ್ಲಿ ಇಷ್ಟು ದಿನ ದನ ಕುರಿಗಳಿಗೆ ನೀರಿರಲಿಲ್ಲ, ನೀರು ಬಂದಿದ್ದಾವೆ. ಆ ನೀರಲ್ಲೆಲ್ಲ ಬಂದು ಮಿಕ್ಸ್ ಆಗಿದೆ. ಇವತ್ತಿನ ದಿನ ಇಲ್ಲಿ ಬಂದು ನೋಡಿದರೆ ಒಂದು 2-3 ಟ್ಯಾಂಕರು ಬಿಟ್ಟೋಗಿದ್ದಾರೆ. ಇದು ಎಲ್ಲ ನೀರಲ್ಲಿ ಬಂದು ಮಿಶ್ರಣ ಆಗ್ತೈತೆ. ಇದು ಯಾರು ಬಿಟ್ಟೋಗಿದ್ದಾರೆ ಏನು ಅನ್ನೋದು ಏನೂ ಮಾಹಿತಿ ಇಲ್ಲ. ಇದಕ್ಕೆ ಅಧಿಕಾರಿಗಳು ಸೂಕ್ತವಾಗಿ ಬಂದು ಕ್ರಮ ಕೈಗೊಳ್ಳಬೇಕು. ಹಂಗಾಗಿ ಅಂತೇಳಿ ಇಲ್ಲಿ ಗ್ರಾಮಸ್ಥರು ಮತ್ತು ಇಲ್ಲಿ ಕುರಿಗಾಯಿಗಳು, ದನಮೇಸರು, ಅಕ್ಕಪಕ್ಕ ತೋಟಗಳರು ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ. ಅದಕ್ಕೆ ಇದೊಂದು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಮನವಿ. ಕರೆಕ್ಟ್ ಉಂಟದ ಮನೆ